टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಎಸ್ ಮಹಾಕುಂಭಮೇಳದಲ್ಲಿ ಆದಂತಹ ದುರಂತ ಮಾಸೋ ಮುನ್ನವೇ ಮತ್ತೊಂದು ದುರಂತ ಸಂಭವಿಸಿರುವಂತದ್ದು. ಒಟ್ಟು 18 ಪ್ರಯಾಣಿಕರು ಇವರೆಗೆ ಮೃತಪಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇಡೀ ದೇಶ ಬೆಚ್ಚಿಬಿದ್ದಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಿಡಿಕಾರಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ನಡೆದಂತಹ ಸಾವಿನ ಸಂಖ್ಯೆಯನ್ನು ಮುಚ್ಚಿಡಲಾಗ್ತಾ ಇದೆ. ಸತ್ಯ ಮರೆಮಾಚುವಂತಹ ಮೋದಿ ಸರ್ಕಾರದ ಪ್ರಯತ್ನ ನಾಚಿಕೆಗೇಡು, ಖಂಡನೀಯ ಅಂತಿದ್ದಾರೆ ಖರ್ಗೆ. ನಿಲ್ದಾಣದಿಂದ ಬರುವಂತಹ ವಿಡಿಯೋಗಳು ಹೃದಯ ವಿದ್ರಾವಕ ಆಗಿದೆ. ಅನೇಕ ಜನ ಸಾವನ್ನಪ್ಪಿದ ಸುದ್ದಿ ಅತ್ಯಂತ ದುಃಖಕರವಾಗಿದೆ. ಮೃತರ ಮತ್ತು ಗಾಯಾಳುಗಳ ಸಂಖ್ಯೆಯನ್ನ ಆದಷ್ಟು ಬೇಗ ಪ್ರಕಟಿಸಬೇಕು. ಕಾಣೆಯಾದವರನ್ನ ಗುರುತು ಹಚ್ಚೋದಕ್ಕೆ ತ್ವರಿತವಾಗಿ ಅದನ್ನ ಖಚಿತಪಡಿಸಿಕೊಳ್ಳಬೇಕು. ಗಾಯಾಳುಗಳಿಗೆ ತಕ್ಷಣ ವೈದ್ಯಕೀಯ ಸೌಲಭ್ಯವನ್ನ ಒದಗಿಸಬೇಕು ಅಂತ ಟ್ವೀಟ್ ಮೂಲಕ ಖರ್ಗೆ ಆಗ್ರಹಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ಗಮನಿಸ್ತಾ ಇದ್ದೀವಿ. ಈ ಭೀಕರ ಕಾಲ್ತುಳಿತ ಒಟ್ಟು 18 ಪ್ರಯಾಣಿಕರನ್ನ ಬಲಿ ಪಡೆದಿದೆ ಎನ್ನುವಂತಹ ಮಾಹಿತಿ. ಆದರೆ ಇನ್ನೂ ಜಾಸ್ತಿ ಜನ ಇದ್ದಾರೆ, ಸಂಖ್ಯೆ ಹೇಳಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ ಖರ್ಗೆ. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಟ್ವೀಟ್ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಬಿಜೆಪಿ ಅಧಿಕಾರಕ್ಕೆ ಬಂದಂತ ಕೆಲವೇ ದಿನಗಳಲ್ಲಿ ಇಂಥ ಘಟನೆ ಆಗಿರೋದು ವಿಪಕ್ಷಗಳಿಗೂ ಕೂಡ ಒಂದಷ್ಟು ಟೀಕೆಗೆ ಆಹಾರ ಆಗಿದೆ ಸದ್ಯಕ್ಕೆ.